ಇದು ಮೀನಿಗೆ ಮಸಾಲೆ ಹಚ್ತಾ ಇದ್ದೀನಿ. ಇದು ಮೊನ್ನೆ ಮಾಡ್ಕೊಂಡಿದ್ನಲ್ಲ ಮಸಾಲೆ, ಅದೇ ಮಸಾಲೆ ಇದು, ಅದೇ ಮಸಾಲೆ. ಇದು ಮೀನು ತಗೊಬಂದಿದ್ದೆ ಇವತ್ತು, ತುಂಬ ಫ್ರೆಶ್ ಬಂದಿತ್ತು ಮೀನು ಮಾತ್ರ. ಸ್ಟೇಟಸ್ ಬಂದಿತ್ತು, ಅದಕ್ಕೆ 3 ಗಂಟೆಗೆ ಹೋದೆ. 3 ಗಂಟೆಗೂ 6 ಗಂಟೆಗೆ ಬಂದೆ. 6 ಗಂಟೆಗೆ ಬಂದು ಮೀನಲ್ಲಿ ಅವರೇ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ನಾವೊಂದು ಸ್ವಲ್ಪ ತೊಳ್ಕೊಬೇಕು, ನೀಟಾಗಿ ತೊಳ್ಕೊಂಡು ಮತ್ತಿನೂ ಬಾಂಗ್ಡ ಸ್ವಲ್ಪ ಇಲ್ಲಿ ತೋರಿಸು. ಸಾಂಬಾರಿಗೆ ಒಂದು ಸ್ವಲ್ಪ ತಗೊಂಡಿದ್ದೀನಿ, ಒಂದು 3 ಬಾಂಗ್ಡ ತಗೊಂಡಿದ್ದೀನಿ. ಇನ್ನು ಮಿಕ್ಕಿರೋದೆಲ್ಲ ಮತ್ತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸಾಂಬಾರಿಗೆ ಇಟ್ಟಿದ್ದೆ ಆಲ್ರೆಡಿ. ಸಾಂಬಾರು ಆಗಿದೆ ನೋಡ್ರಿ, ಯಾವ ಥರ ಕುದೀತಿದೆ ಗೊತ್ತಾ. ಇದ್ರ ಮೀನು ಸಾಂಬಾರು ಸಕ್ಕತ್ತಾಗಿದೆ ಮಾತ್ರ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಮೀನು ಹಾಕ್ಬೇಕಿನ್ನೇನು. ಮೀನಿಗೆ ಅರಿಶಿನೂ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ. ಅರ್ಧ ಗಂಟೆ ಬಿಟ್ಟೆ ಇದನ್ನು ಮಾಡ್ತಾ ಇರೋದು. ನೀಟಾಗಿದೆ ಮೀನೆಲ್ಲ. ಸಾಂಬಾರು ಕುದೀತಿದೆ ನೋಡ್ರಿ. ಇವಾಗ ಮೀನು ಹಾಕ್ತೀನಿ. ಸ್ವಲ್ಪ ಮತ್ತಿ ಮೀನಿದೆ, ಇನ್ನೊಂದು ಸ್ವಲ್ಪ ಬಾಂಗಡೆ ಹಾಕ್ತೀನಿ. ಬಾಂಗಡೆ ಅಂದರೆ ಮತ್ತಿ ಒಬ್ಬೊಬ್ಬರು ನಮ್ಮ ಮನೇಲಿ ತಿನ್ನಲ್ಲ. ನನ್ನ ಮಗ ಮುಳ್ಳಿದೆ ಅಂತ ತಿನ್ನಕ್ಕೆ ಒಂಥರ ಮಾಡ್ತಾನೆ, ಅದಕ್ಕೋಸ್ಕರ ಅವನಿಗೆ ಬಾಂಗಡ ಒಂದು ಸ್ವಲ್ಪ ಫ್ರೈನೂ ಮಾಡ್ತೀನಿ. ಒಂದು 3 ಮೀನು ಬಾಂಗಡೆ ಹಾಕಿದ್ದೀನಿ, ಇನ್ನು ಮಿಕ್ಕಿರೋದೆಲ್ಲ ಮತ್ತಿ. ಇದನ್ನು ಈ ಥರ ಮಾಡಬೇಕು. ಅದು ಕ್ಯಾಮ್ರಾ ಇಟ್ಕೊಳ್ಳೋರು ಯಾರೂ ಇಲ್ಲ, ಇಲ್ಲಾಂದರೆ ಬಾಣಲಿನ ಇದನ್ನು ಮಾಡ್ತಿದ್ದೆ, ಪಾತ್ರೆನೇ ಒಂದು ಸ್ವಲ್ಪ ಇದನ್ನು ಮಾಡ್ತಿದ್ದೆ. ರತಿ ಪಕಡೋ ಇರತ್ತಿ ವಿಡಿಯೋ ನೋಡಿ. ಈ ಥರ ಇಟ್ಕೊಂಡು ಬಿಸಿ ಇದೆ, ಯಾಕೆ ಬೇಕು ಆಮೇಲೆ ಸುಟ್ಕಿಟ್ಟು ಹೋಗ್ಬಿಟ್ರೆ ಕಷ್ಟ. ಇಟ್ಕೊಂಡು ಹಿಂಗಂದರೆ ನೀಟಾಗಿ ಎಲ್ಲದಕ್ಕೂ ಇದಾಗುತ್ತೆ. ಅಕ್ಕಿ ರೈಸು ಮೀನು ಸಾರಿಗೆ ಸಕ್ಕತ್ತಾಗಿರುತ್ತೆ. ಕುಚ್ಚಲಕ್ಕಿ ನೋಡಿ, ಮೀನು ಸಾರು ತುಂಬ ಇದು ಮಾಡಬಾರ್ದು, ಇದಾದರೆ ಹೊಡೆಯುತ್ತೆ ಮೀನು. ಬಂದ್ಬಿಡೆ ಮೀನು ಸಾರು, ಆಮೇಲೆ ಒಂದು ಫ್ರೈ. ಬನ್ರಿ ಊಟ ಮಾಡೋಣ.